ಇಷ್ಟಪಡುತ್ತೇನೆ. ಮೊದಲಿಗೆ ಲಿಂಗಗಳು. ಲಿಂಗಗಳನ್ನು 3 ವಿಧಗಳಾಗಿ ವಿವರಿಸಲಾಗಿದೆ. ಲಿಂಗಗಳ ಅರ್ಥ: ಶ್ರೀ ಅಥವಾ ಪುರುಷ ಗುಣ, ಪುಂಸಕಲಿಂಗ ಎಂಬ ಹೆಸರುಗಳನ್ನು ಸೂಚಿಸುವ ಶಬ್ದಗಳಿಗೆ ಲಿಂಗಗಳು ಎನ್ನುವರು. ಲಿಂಗಗಳಲ್ಲಿ 3 ವಿಧಗಳಿವೆ: ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಮೊದಲನೆಯದಾಗಿ ಶ್ರೀಲಿಂಗ. ಶ್ರೀವಾಚಕ ಪದಗಳೆಲ್ಲವೂ ಶ್ರೀಲಿಂಗ. ಉದಾಹರಣೆ: ರಾಣಿ, ಅಕ್ಕ, ಸೌಂದರ್ಯ, ತಂಗಿ, ಅಮ್ಮ, ಅವಳು. ಎರಡನೆಯದಾಗಿ ಪುಲ್ಲಿಂಗ. ಗುರುವಾಚಕ ಪದಗಳೆಲ್ಲವೂ ಪುಲ್ಲಿಂಗ. ಉದಾಹರಣೆ: ಗಣೇಶ, ಮಲೇಶ, ರಾಜೇಶ, ಅಣ್ಣ, ತಮ್ಮ. ಮೂರನೆಯದಾಗಿ ನಪುಂಸಕಲಿಂಗ. ಶ್ರೀ ಮತ್ತು ಪುರುಷವಾಚಕಗಳಲ್ಲದ ಎಲ್ಲವೂ. ಉದಾಹರಣೆ: ಗಿಡ, ಮರ, ನೀರು, ಮನೆ, ಕಲ್ಲು. ಅನಂತರ ತಸ್ತಮ, ತದ್ಭವ. ಮೊದಲಿಗೆ ತಸ್ತಮ. ತಸ್ತಮ ಎಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವ ಚಂದಿರ, ಜನ್ಮ, ಜನ್ಮ, ತ್ಯಾಗ, ತ್ಯಾಗ, ಧ್ವನಿ, ಧ್ವನಿ, ವಿದ್ಯೆ, ವಿದ್ಯೆ, ವಸತಿ, 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 ಕರ್ಮ, ಫಲ, ಶಿರ, ಶಿರ, ಸುಖ, ಸುಖ, ಸಂಧ್ಯೆ, ಸಂಧ್ಯೆ, ಸುಧೆ, ಸುಧೆ, ವೇದ, ವೇದ, ವಸಂತ, ವಸಂತ, ಪ್ರಯಾಣ, ಪ್ರಯಾಣ, ಯೋಗಿ, ಯೋಗಿ, ವನ, ವನ. ಧನ್ಯವಾದಗಳು. ಈಗ ಮುಂದಿನವನ್ನು ಹೇಳುವುದಕ್ಕೆ ನನ್ನ ಸ್ನೇಹಿತರಾದ ಸುಜನ ಮಾತನಾಡುತ್ತಾರೆ. Incoming call from Pratap sir identifying ಹಲೋ, ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀರಾ ಸರ್? ಮೇಲೆ ಇದ್ದೀರಾ? ವೆಲ್ಕಮ್ ಹತ್ರ ಇದ್ದೀರಾ? ಮೇಲೆ ಗಲಾಟೆ ಬರ್ತೀರಾ ಸರ್? ಸ್ವಲ್ಪ ಹೋಗಿ ನೋಡಿ ಸರ್. ವಿಡಿಯೋ ತೆಗಿತಾ ಇದ್ದೀನಿ. ನೋಡಿ ಹೆಂಗೆ ಇಂದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಜ್ಞಾನಪೀಠ ಪ್ರಶಸ್ತಿಗಾರರ ಬಗ್ಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಮೊದಲಿಗೆ ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಜನನ 19 ಮತ್ತು ಡಿಸೆಂಬರ್ 1904ರಲ್ಲಿ ಜನಿಸಿದರು. ಇವರ ಜನ್ಮಸ್ಥಳ ಕುಪ್ಪಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಇವರು ಕೆಲವೊಂದು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀ ರಾಮಾಯಣ ದರ್ಶನ ಮತ್ತು ನೆನಪಿನ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೆಲವೊಂದು ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಮತ್ತು ಇವರ ಜನ್ಮಸ್ಥಳ ಧಾರವಾಡದಲ್ಲಿ ಜನಿಸಿದರು. ಇವರು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ನೂತನವಂತೆ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೆಲವೊಂದು ಪ್ರಶಸ್ತಿಗಳನ್ನು ನೀಡಲಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ರಚಿಸಿದ್ದಾರೆ. ಇವರಿಗೆ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಮೂರನೇದಾಗಿ ಶಿವರಾಮ ಕಾರಂತ. ಇವರ ಹೆಸರು ಶಿವರಾಮ ಕಾರಂತ. ಇವರ ಜನನ 10/1902 ಇವರು ಕೆಲವೊಂದು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೆಲವೊಂದು ಪ್ರಶಸ್ತಿಗಳನ್ನು ನೀಡಲಾಗಿದೆ. ದೊಡ್ಡದಾದ ಪ್ರಶಸ್ತಿ. 4ನೇದಾಗಿ ಮಾಸ್ತಿ ವೆಂಕಟೇಶ್. ಇವರ ಜನನ 6/6/1905ರಲ್ಲಿ ಕೋಲಾರ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿ ಜನಿಸಿದರು. ಇವರು ಮಾಸ್ತಿ ವೆಂಕಟೇಶ್. ಇವರು 6/6/1909ರಲ್ಲಿ ಜನಿಸಿದರು. 1909ರಲ್ಲಿ ಕೋಲಾರ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿ ಜನಿಸಿದರು. ಇವರಿಗೆ ಕೆಲವು
ಜನರ ಹೆಸರುಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇವತ್ತು ನನ್ನ ವಿಷಯದ ಹೆಸರು ಗಾದೆಗಳು ಎಂದರೆ ಜನಜನಿತವಾದ ಅನುಭವಗಳಿಂದ ಬೇರ್ಪಟ್ಟ ಸತ್ಯ ವಾಕ್ಯಗಳಿಗೆ ಗಾದೆಗಳು ಎಂದಿರುತ್ತವೆ. ಉದಾಹರಣೆ, ಹಾಸಿಗೆ ಇದ್ದಷ್ಟು ಕಾಲು ಕಂಡು, ವಿರಾರವಾಗಿ ಬಗ್ಗದ್ದು ಮರವಾಗಿ ಬಂದಿದೆ. ಮತ್ತು ಒಗಟುಗಳು ಎಂದರೆ ಒಂದು ಸಮಸ್ಯೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೂಲಕ ಚಮತ್ಕಾರವಾಗಿ ವರ್ಣಿಸಿ ಆ ವ್ಯಕ್ತಿ ವಸ್ತುವನ್ನು ಕಂಡುಹಿಡಿಯುವಂತೆ ಹೇಳುವುದು ಇದರ ಅರ್ಥ. ಉದಾಹರಣೆ ಉದಾಹರಣೆ ಪುಸ್ತಕ ಲೇಖನ ಮುಂತಾದವು. ವಸ್ತುವಾಚಕದಲ್ಲಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಗುಣನಾಮ. ಗುಣನಾಮ ಅಂದರೆ ಗುಣಿಯಿಂದ ಬಂದ ಪದಗಳು ಎಂದು ಕರೆಯುತ್ತದೆ. ಉದಾಹರಣೆ ನಲ್ಲಿ, ದೇಶ, ಮನುಷ್ಯ, ವಿದ್ಯಾರ್ಥಿ ಮುಂತಾದ. ಮೊದಲ ವ್ಯಕ್ತಿಯ ವ್ಯಕ್ತಿತ್ವ ಅಂಗವೇದ ಆಧಾರ ಮೇಲೆ ಗುರುತಿಸುವ ಶಬ್ದಗಳಿಗೆ ಅಂಕಿತ ಅನ್ವರ್ಥನಾಮ ಎಂದು ಕರೆಯುತ್ತೇವೆ. ಉದಾಹರಣೆ ವ್ಯಾಪಾರಿ, ವಿಕಾಸ ಮುಂತಾದವು. ಗುಣವಾಚಕ. ಗುಣವಾಚಕಗಳ ಗುಣ ಅಂದರೆ ಸ್ವಭಾವಗಳನ್ನು ಸೂಚಿಸುವ ಶಬ್ದಗಳಿಗೆ ಗುಣವಾಚಕ ಎಂದು ಕರೆಯುತ್ತೇವೆ. ಉದಾಹರಣೆ ದೊಡ್ಡದು, ಚಿಕ್ಕದು ಮುಂತಾದವು. Just myself, son of Lazarus. I will explain you about verbs. Verb is an action word. There are 9 types of verbs: action verb, empty verb, modal verb, stative verb, time verb, Let me explain you about action verb. Action verb shows physical and mental actions that a person, animal, force of nature, things can do. For example, every morning we eat that and they helping verb. Helping verb is also known as auxiliary verb. For example, her, had, been, can, could, in sentence, she is going, I would ask, we can swim well, he was tired. Modal verb. Modal verb is the auxiliary verb. These verbs are also known as helping verbs. Must, may, need, will, could. May I now? Shall I return soon? May I come? Stative verb. Stative verb shows opinions, conditions and emotions in a state or conditions of the subject. For example, see, hear, like, look, own, hate. In sentence, Jenny likes Mary Clapton. I could not be true. She knows French. Next, common brother in continental time. Good morning to everyone. Myself, Pawan of class 10th in English Medium School, Block
global institutions. Let me explain transitive verb. The verb which lead on object. For example, buy, got, gave, try, accept. In sentence, she cut the cake, she eats an apple, he moved the chair. Intransitive verb. The verb which lead no object. For example, smiles, run, talk, died, waiting, slept, lay, runs, she slept, she smiled, the touch, stop, coming, vowels. Regular verb. Regular verb can be used in past tense by adding ed to the end. For example, died, passed, searched, passed, went, the past మళ్ళీ రజ్జు In sentence, our remarks are deeply. He came to ask us for our help. Thinking work is adding noun, pronoun, adjective. For example, is, we, are, have, was, were. In sentence, the sky is clear tonight. The flowers are beautiful in the garden. He was sad. Something Today I am going to explain about present tense. There are mainly 4 types of simple present tense, simple continuous and simple perfect, simple perfect continuous. Rule BI. Example, I watch movies. Present continuous. Rule is I am or plus I BI. Example, I am watching a movie. Present perfect. I have watched a movie. Present continuous. Have been watching a movie. Example, I watched a movie. First continuous. Good was there. Example, I was watching a movie. Past perfect. Example, I grew at press with. Example, I had watched a movie. Past perfect continuous. Had been plus able plus ing. Example, I had been watching a movie. Next week, Democracy. Democracy is a form of government where power is held by the people, either or directly through elected representatives. The term comes from the Greek word demos, people, kratos, power. Types of democracies. There are mainly 2 types of democracies, namely direct and indirect democracy. Direct democracy, the people directly participate in electing
government. The system of direct democracy can be practiced only in small-sized countries. Indirect democracy. It is more suitable for the bigger nations like India, USA and other nations. In this democracy, the people elect their representatives through periodical election and send them to legislative bodies. Benefits of democracy. Protection of individual rights, promotes accountability, encourages citizen participation, fosters economic growth, supports peace and stability. Challenges facing democracy. Disinformation and propaganda, polarization and division, inequality and exclusion, corruption and abuse of power, globalization and external influences. Universal advantages. People have the right to vote in election. In India, voting right is provided to all people aged 18 and above, regardless of caste, qualification, creed, religion, language and gender. Overall, democracy is a complex and multifaceted system that gives many benefits and also faces significant challenges. Election process. Beginning of nomination, analysis of nomination, campaigning for elections, voting or polling place, vote counting and result declaration, formation of ruling party. Next, my friend Likith will continue the topic. Good morning everyone. Myself Likith of class 8. My model name is government under government. Government is a system of organization that has a first of law, rules and regulations for a country, state or local community. Government are responsible for providing public goods and services, protecting citizen right and freedom, promoting the general welfare of society. Types of government. There are also several types of government including democracy, monarchy, dictatorship, constitution, authoritarian. Other types of government. There are also other types of government including socialism, communism, anarchism, coalition government. A government formed with a cooperation with different political parties is called coalition government. Thank you. Say loudly, ma. Ballot unit VVPAT. Components of unit. Election. Advantages EVM. Faster voting. Counting vote. Is a ballot unit. Ballot unit consists of serial number, name of the participants and their symbols. ಯಾರು ಓಟ್ ಹಾಕೋದು ಎಲ್ಲಿದೆ ಹೂವಿಲ್ಲ ಟೀಚರ್ಸ್ ಇವ್ರಿಗೆ ಹಾಕ್ಬೇಕು ಓಟ್ ಇವ್ರಿಗೆ ಹಾಕಿಲ್ಲ ಅಂದ್ರೆ ನೀವು ನೋಟಾಗಿ ಹಾಕ್ಬಿಡಿ ಸರ್. ಹಾಂ ಹಾಕಿ ಸರ್. ಯಾರು ಇಲ್ಲ ಸರ್ ಇದೆ ವೀಕ್ ಬರುತ್ತೆ ನೋಡಕ್ಕೆ ಕೂಡ ಕಾಣಲ್ಲ. ಹಾಂ ನೋಡಿ ವೋಟಿಂಗ್ ಇಟ್ಟಿದೆ ನೋಡಿ ಸರ್. ವೋಟಿಂಗ್ ಸರ್ ವೋಟಿಂಗ್ ಇಟ್ಟಿದೆ ನೋಡಿ. ವೋಟಿಂಗ್ ಹಾಕ್ಬಿಟ್ಟು ಬನ್ನಿ. ಕೌಂಟಿಂಗ್ ಯಾವಾಗ? There are many types I'd like to explain about primary sector. Agriculture, forestry, animal fishery, poultry, mining and biology. First I would like to explain about agriculture. Agriculture it includes farming, livestock, etc. It is the largest producer in India with a 50% of annual birth rate including agriculture. Next, I would like to explain about
I will pass on the topic of the Industry is a group of activities that produces a goods and services that are related to each other. However, types of industry, there are several types of industry, including primary industry, secondary industry, tertiary industry. I'll explain about primary industry. This type of industry involves in raw materials such as agriculture, forest, mining. Secondary industry, this type of industry manufacture raw materials into finished goods such as the textiles industry. Tertiary industry, this type of industry involves in the professions such as the hospitals, shopping mall, banking. Thank you. Next, I will like to explain about tertiary sector. Tertiary sector includes transport and other services. Services like it includes IT tourism, etc., which includes 50% of workspace including the country's GDP. Thank you, and my topic. The last topic will pass on to my friend. Good morning, parents and teachers. Myself, Upendra, of Class 3 English Medium Global Institution. On this day, we are celebrating Annual Exhibition Day. On this, my topic name is Centers of Indian Economic. There are 5 types: IT, paramedical, automobile, textiles, tourism. IT and ITs. India is a major group of global IT industries. Paramedical. India is a significant producer of automobiles. Textiles. India is a large textiles of industries. Tourism. India's tourism growing rapidly. Thank you. We are celebrating agriculture. The land is called agriculture. Agriculture is the main occupation of the people in all parts of the country. Farming supplies the transporting population of then all other sectors of for example, fertilizers, pesticides, etc. Next, about farming. Commercial farming. Small scale and for farmers, family and its community. Commercial subsistence farming. It is large scale more and crops and livestock for the selling in market. Intensive farming and extensive farming. Branches of agriculture. Produce crop production and livestock production and horticulture and fishery and forestry. Next, my friend. Good morning, dear teachers. Myself, Monica Classic. I will explain types of horticulture. Substance farming that produces crops, filters for selling market. Commercial farming used for filters, crops, organic farming uses nutrition, method and methods of producing crops, filters without synthetic fertilizer. Side, water tension, cultivation of signal cell crops for export. Next, my wish study. ಒಂದು ನಿಮಿಷ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ. Thank you.